ಕೊಲೆ ಗಡಿಕ ನೆನಿಪ ಹುಲಿ ಸಲಹದೆ ಮರಿಗಳನ್ನು. ಆಹಾ, ಏನ್ ಚೆನ್ನಾಗಿದೆ. ಅಂದ್ರೆ ಹುಲಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಇನ್ನೊಂದು ಪ್ರಾಣಿನ ಕೊಲೆ ಮಾಡುತ್ತೆ, ತನ್ನ ಮರಿಗಳನ್ನ ಕಾಪಾಡುತ್ತೆ. ಅಷ್ಟೇ ಚೆನ್ನಾಗಿ ಸಲಹತ್ತೆ. ಏನ್ ಚೆನ್ನಾಗಿದೆ. ಮುಂದಿನ ಸಲ ಬರುತ್ತೆ. ಒಲುಮೆ ಕರುಳಡಗಿಹುದು ಪಗೆತನದ ಪೊಡೆಯೊಳ್. ನೋಡಿ ಎಷ್ಟು ಚೆನ್ನಾಗಿದೆ. ತನ್ನ ಹೊಟ್ಟೆಯಲ್ಲಿ ಹಗೆತನ ಇರ್ಬೋದು ಇನ್ನೊಂದು ಪ್ರಾಣಿನ ಸಾಯಿಸಕ್ಕೋಸ್ಕರ, ಆದ್ರೆ ಒಲುಮೆ ಅನ್ನೋದು ಎಲ್ಲಿದೆ? ಅದರ ಕರಳಲ್ಲಿದೆ. ಕರಳು ಬಳ್ಳಿಯ ಸಂಬಂಧ ಅಂತ. ಎಷ್ಟು ಚೆನ್ನಾಗಿದೆ. ಮುಂದೆ ನಲುಮೆಯನ್ನು ಹೊರಹೊಮ್ಮಿಸುವುದು ನರನುನ್ನತಿಗೆ ಒಲವಾತ್ಮ ವಿಸ್ತರಣ ಮಂಕುತಿಮ್ಮ. ಇದನ್ನ ಮನುಷ್ಯರ ಸಂಬಂಧಕ್ಕೆ ಹೋಲಿಸಿದಾರೆ. ಏನ್ ಚೆನ್ನಾಗಿ ಹೋಲಿಸಿದಾರೆ ಅಂದ್ರೆ ಎಲ್ಲ ಮನುಷ್ಯನಲ್ಲೂ ಹಗೆತನ ಅನ್ನೋದಿರುತ್ತೆ, ನಲುಮೆ ಅಂದ್ರೆ ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ಇಂಗ್ಲಿಷಲ್ಲಿ ಅಫೆಕ್ಷನ್ ಅಂತ ಎರಡು ಕೂಡ ಇರುತ್ತೆ. ಆದ್ರೆ ಅವನ ಆಯ್ಕೆಗೆ ಬಿಟ್ಟಿರುತ್ತೆ ಯಾವುದನ್ನು ಹೊರ ಹಾಕ್ಬೇಕು ಅಂತ. ಯಾವ ಮನುಷ್ಯ ಎಲ್ಲರ ಜೊತೆ ಇವನು ನನ್ನಂಥ ಮನುಷ್ಯ ಅಂತ ಪ್ರೀತಿಯಿಂದ ಆತ್ಮೀಯತೆಯಿಂದ ಇರ್ತಾನೆ, ಅವನು ಔನ್ನತ್ಯದಲ್ಲಿರ್ತಾನೆ, ಅಂದ್ರೆ ಎತ್ತರದ ಸ್ಥಾನದಲ್ಲಿರ್ತಾನೆ. ಇದರಿಂದನೇ ಅವನ ಆತ್ಮದ ವಿಸ್ತರಣ ಆಗುತ್ತೆ. ಅಂದ್ರೆ ಈ ರೀತಿ ಇದ್ದಾಗ ಅವ್ರನ್ನ ಉತ್ತಮ ಆತ್ಮ ಅಂತ ಕರಿತೀವಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನಂತೀರಾ? ನಮಸ್ಕಾರಗಳು.